टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। बीजेपी जेडीएस ಒಂದು ನಾಣ್ಯದ ಎರಡು ಮುಖ ಎನ್ಡಿಎ ದೇಶಕ್ಕೆ ದೇಶದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ದೇಶ ದೊಡ್ಡದು ಅನ್ನೋದಕ್ಕೆ ರಾಷ್ಟ್ರದ ಪ್ರಧಾನಿಗಳು ನಮ್ಮೆಲ್ಲ ನಾಯಕರಾದ ನರೇಂದ್ರ ಮೋದಿಯವರು ಅವರ ದೂರದೃಷ್ಟಿಯ ಚಿಂತನೆ ಆ ಚಿಂತನೆಯ ಜೊತೆಯಲ್ಲಿ ರಾಷ್ಟ್ರದ ಅಭ್ಯುದಯಕ್ಕೆ ಬೀದರು ಕೂಡ ಇರಬೇಕು ಅನ್ನೋದು ಅವರ ಒಂದು ಸಂದೇಶ ಇದೆ. ಅದಕ್ಕೋಸ್ಕರವಾಗಿ ನಾನು ನಿನ್ನೆಯಿಂದ ಸುತ್ತಾಡಿದ್ದೇನೆ. ಸಾಕಷ್ಟು ಕೆಲಸಗಳಾಗ್ತಾಯಿದೆ. ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಏನೇನು ಸಾಧನೆಗಳನ್ನು 10 ವರ್ಷದಲ್ಲಿ 50 ವರ್ಷ ಆಗಿಲ್ಲೋ ಎಲ್ಲವನ್ನೂ ಕೂಡ ಮಾಡ್ತಕ್ಕಂಥದ್ದಕ್ಕೆ ದೊಡ್ಡ ದೊಡ್ಡ ಹೆಜ್ಜೆಗಳನ್ನು ಇಟ್ಟಿದ್ದೇವೆ. ಹಾಗಾಗಿ ಇಲ್ಲಿ ದೇಶ ಅಂದಾಗ ಯಾವ ಪಾರ್ಟಿನೂ ಇಲ್ಲ, ದೇಶಕ್ಕಿಂತ ದೊಡ್ಡವ್ರು ನಾವು ಯಾರೂ ಇಲ್ಲ. ಈ ದೇಶಕ್ಕೆ ಒಂದು ಸುಭದ್ರ ಸರ್ಕಾರವನ್ನು ಕೊಡೋದ್ರ ಮುಖ್ಯಣ. 3ನೇ ಬಾರಿಗೆ ರಾಷ್ಟ್ರದ ಪ್ರಧಾನಿಗಳಾಗಿ ನರೇಂದ್ರ ಮೋದಿಯವರ ಕಾರ್ಯವೈಖರಿ ಇಡೀ ವಿಶ್ವನೇ ಇವತ್ತು ಪ್ರಶಂಸೆ ಮಾಡುವಾಗ ನಾವೆಲ್ಲ ದೇಶಕ್ಕೋಸ್ಕರವಾಗಿ ಅವರ ಕಾರ್ಯಕ್ರಮಗಳಿಗೆ ಅವರು ದೇಶಕ್ಕೆ ಬಡವರಿಗೆ ತುಳಿತುಕೊಳಪಟ್ಟವರಿಗೆ ಮೇಲ್ಪಂಕ್ತಿಗೆ ತರ್ತಕ್ಕಂಥದಕ್ಕೆ ಪಾರ್ಟಿಗಿನ್ನ ಒಂದು ಹೆಜ್ಜೆ ಮುಂದೆ ಹೋಗಿ ದೇಶಕ್ಕೋಸ್ಕರವಾಗಿ ನರೇಂದ್ರ ಮೋದಿಯವರು ಕೈ ಜೋಡಿಸ್ಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ ಆಗಿದೆ. ಯಾರ್ಯಾರ ಮನೇಲಿ ಸ್ವಲ್ಪ ಇಂಥದ್ದೆಲ್ಲ ಇದೆ ಅಲ್ಲೆಲ್ಲ ಹೋಗಿ ಒಂದೊಂಚೂರು ನಾವು ಒಂದೊಂದು ಪೇಪರ್ಮೆಂಟ್ ಕೊಟ್ಬಿಟ್ಟು ಹೋಗ್ತಾ ಇದ್ದೀವಿ ಅಷ್ಟೇ. ಸಿಹಿಯಾಗಿರಿ ಅಂತ. ನೀವು ಬೀದರ್ಗೆ ಆಗಮಿಸಿದ್ರಿಂದ ಬೀದರ್ ಬಿಜೆಪಿಯಲ್ಲಿ ಒಂದು ಹೊಸ ಚೈತನ್ಯ ಬಂದಂಗೆ ಆಗಿದೆ ಸರ್. ನಿನ್ನೆಯಿಂದ ನೋಡ್ತಾ ಇದ್ದೀವಿ, ಏನು ವಿಶೇಷ ಸರ್ ಅಂತ? ನಾನು ಈ ರಾಜ್ಯದ 32 ಜಿಲ್ಲೆಗಳಲ್ಲಿ ಇನ್ನು 4 ಜಿಲ್ಲೆಗಳನ್ನು ಹೊರತುಪಡಿಸಿದ್ರೆ ಎಲ್ಲ ಜಿಲ್ಲೆಗಳಿಗೂ ಹೋಗಿದ್ದೀನಿ. ಕೆಲವು ಕಡೆ 3-4 ಸಾರಿ ಹೋಗಿದ್ದೀನಿ. ನನ್ನ ಆಸೆ ಇಷ್ಟೇ, ಮುಂದಿನ ಜನ್ರೇಷನ್ಗೆ, ಮುಂದಿನ ಪೀಳಿಗೆಗೆ, ವಿಶೇಷವಾಗಿ ತಲೆಮಾರುಗಳ ಬದಲಾವಣೆಯಲ್ಲಿ ದೇಶ ಉಳಿಸ್ತಕ್ಕಂಥದ್ದಕ್ಕೆ ಮೋದಿಯವರ ಕಾರ್ಯಕ್ರಮಗಳನ್ನು, ಮೋದಿಯವರ ಚಿಂತನೆಯನ್ನು ಅಳವಡಿಸ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಒಟ್ಟಾಗಿರಬೇಕು ಅನ್ನೋದ್ರಿಂದ ನಾನು ಸಾಕಷ್ಟು ಒತ್ತು ಕೊಡ್ತಾ ಇದ್ದೀನಿ. ನಮ್ಮದು ಹೊತ್ತು ಕೊಡೋದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಅಭಿವೃದ್ಧಿ. ನಿಮ್ಗೆ ಗೊತ್ತಿದೆ, ಹೈದರಾಬಾದಿಂದ ನಿಮ್ಮ ಬೀದರ್ಗೆ ಬರಬೇಕಾದ್ರೆ ಇನ್ನೂ ಸಿಂಗಲ್ ಲೈನೇ ಇದೆ ರೈಲ್ವೆದು. ಅದನ್ನು ಡಬ್ಲಿಂಗ್ ಮಾಡ್ತಕ್ಕಂಥದ್ದು, ಎಲೆಕ್ಟ್ರಿಫಿಕೇಷನ್ ಮಾಡ್ತಕ್ಕಂಥದ್ದು, ಎಷ್ಟು ಲೆವೆಲ್ ಕ್ರಾಸಿಂಗ್ಗಳಿವೆ, ಮೇಲ್ ಸೇತುವೆ, ಕೆಲವು ಸೇತುವೆ ಎಲ್ಲವನ್ನೂ ಕೂಡ ಪೂರ್ತಿ ಮಾಡ್ತಕ್ಕಂಥದ್ದು. ಬೆಂಗಳೂರಿಗೆ ಬೀದರಿಂದ ಡೈರೆಕ್ಟಾಗಿ ಲೈನ್ ಕೊಡ್ತಕ್ಕಂಥದ್ದು, ಬೀದರಿಂದ ಬಸವ ಕಲ್ಯಾಣದಿಂದ ಬೇರೆ ಬೇರೆ ಕಡೆಗೆ ಏನೇನು ಲಾತೂರಿಗೆ ಮಾಡಿದ್ದಾರೆ. ನನಗನ್ನಿಸ್ತದೆ 75 ವರ್ಷದಲ್ಲಿ ಬರೀ ಮಾತಿನಲ್ಲಿತ್ತು, ಅದು ಕೃತಿಯಲ್ಲಿ ಇವತ್ತು ರಾಷ್ಟ್ರದ ಪ್ರಧಾನಿಗಳು ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು ಒಟ್ಟಾಗಿ ಸೇರಿ ನಾವು ಕೆಲಸ ಮಾಡ್ತಾಯಿದ್ದೀವಿ.